ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ನಾಯ್ಕರ್ ಅಂತೇಳಿ. ಸೊ ಮೊನ್ನೆ ನೈಟು ಒಂದು ಘಟನೆ ಸಂಭವಿಸಿತು. ಏನಂತಂದರೆ, ನಾನು ಬಿಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಒಂದು ವಲಸೆ ದುಡಿಯಲಿಕ್ಕೆ ಬಂದವರು ಒಂದು ಮಗು ಸೀರಿಯಸ್ ಇತ್ತು. ಸೀರಿಯಸ್ ಇದ್ದ ಕಾರಣ ಅವರು ಸರ್ ಇಲ್ಲಿ ಸರ್ಕಾರಿ ದವಾಖಾನೆ ಎಲ್ಲಿದೆ, ಸರ್ಕಾರಿ ಆಸ್ಪತ್ರೆ ಎಲ್ಲಿದೆ ಅಂತ ಕೇಳ್ತಾರೆ. ಕೇಳೋ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಸೊ ಇಲ್ಲಿ ಮೇಲ್ಗಡೆ ಇದೆ, ಅಲ್ಲಿ ಹೋಗಿ ತೋರಿಸ್ರಿ, ಚಿಕಿತ್ಸೆ ಕೊಡ್ತಾರಾ ಅಂತ ಹೇಳ್ತೇನೆ. ಸೊ ಅವರಲ್ಲಿ ಚಿಕಿತ್ಸೆಗೆ ನನ್ನ ಫೋನ್ ನಂಬರ್ ತೊಗೊಂಡು ಹೋಗ್ತಾರೆ. ಏನಾದರೂ ಸಮಸ್ಯೆ ಇದ್ದರೆ ಕಾಲ್ ಮಾಡ್ತೀವಿ ಸರ್ ಅಂತೇಳಿ. ಸೊ ಅಲ್ಲಿ ತೊಗೊಂಡು ಹೋದಾಗ ಅಲ್ಲಿ ಅವರು ಮಗುವಿಗೆ ಸರ್ಕಾರಿ ಹಾಸ್ಪಿಟಲ್ಗೆ ಅವ್ರು ಹೋದ ತಕ್ಷಣ ಮಗು ಅವರು ಏನು ಚೆಕಪ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ನೀವು ಗೇಟ್ ತೆಗೆದು ಚೆಕ್ ಮಾಡಬೇಕಾಗಿತ್ತು. ಸೊ ಡೈರೆಕ್ಟ್ ಅಂತಾರೆ, ಇಲ್ಲಿಂದ ನೀವು ನಂದಗಡ್ ತೊಗೊಂಡು ಹೋಗಿ ಚೆಕಪ್ ಮಾಡ್ಲಿಕ್ಕೆ ಡಾಕ್ಟರ್ ಇಲ್ಲ. ಸೊ ಚೆಕಪ್ ಮಾಡ್ಲಿಕ್ಕೆ ಡಾಕ್ಟರ್ ಇಲ್ಲ ಅಂತಂದ್ರೆ, ಸೊ ಇವರು ನರ್ಸ್ ಇದ್ದವಂಥವ್ರು ಮತ್ತು ಇವ್ರ ಕೆಲಸ ಬಿಡ್ರಿ, ನೀವು ಅಟ್ಲೀಸ್ಟ್ ಚೆಕ್ ಆದ್ರೂ ಮಾಡ್ಬೇಕಲ್ಲ, ಮಗು ಯಾವ ಏನು BP ಏನಿದೆ, ಏನಾಗಿದೆ, ಅಂದ್ರೆ ಯಾವ ರೀತಿ ಏನು ಚೆಕ್ ಒಟ್ಟು ಚಕ್ರ ಮಾಡ್ಬೇಕಲ್ಲ. ಅಟ್ಲೀಸ್ಟ್ ಚಾವಿ ತೆಗೆದು ಇವರು ಸರ್ಕಾರಿ ಹಾಸ್ಪಿಟಲ್ ಚಾವಿ ಹಾಕಿ ಒಳಗಡೆ ನಿಂತು ಸೀದಾ ನನಗಡೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. 10 ಕಿಲೋಮೀಟರ್ ಜರ್ನಿ ಆಗುತ್ತೆ. ಮಗು ರಾತ್ರಿ 12:30 ಸುಮಾರು 10 ಕಿಲೋಮೀಟರ್ ಜರ್ನಿ, ಅದು ಥಂಡಿ ಒಳಗೆ, ಅದು ಬೈಕ್ ಮೇಲೆ ತೊಗೊಂಡು ಹೋಗಿದ್ದೀವಿ. 10 ಕಿಲೋಮೀಟರ್ ತೊಗೊಂಡು ಹೋಗಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ತೋರಿಸಿ ಅಲ್ಲಿಂದ ಅವನ್ನ ಬೆಳಗಾವಿಗೆ ರೆಫರ್ ಮಾಡ್ತೀವಿ. ಅಂದ್ರೆ ಒಂದು ಆಂಬುಲೆನ್ಸ್ ಅಲ್ಲಿಂದ ಅವ್ರು ನಂದಗಡದವರು ನಮ್ಗೆ ಏನು ಬೇಕಲ್ಲ ಸಹಾಯ ಮಾಡಿ. ಸೊ ವಿಡಿಯೋ ಒಂದು ಮಗು ಬರ್ತೈತಿ, ಆ ಮಗುಗೆ ಅವ್ರು ರೆಸ್ಪಾನ್ಸ್ ಮಾಡಿ ಏನು ಚಿಕಿತ್ಸೆ ಕೊಡಬೇಕು, ಏನಿಲ್ಲ, ಅಟ್ಲೀಸ್ಟ್ ಚೆಕ್ ಆದ್ರೂ ಮಾಡ್ಬೇಕು ಅನ್ನುವಂಥದ್ದು ಒಂದು ಬುದ್ಧಿ ಇಲ್ಲ. ಯಾಕಪ್ಪ ಸರ್ಕಾರಿ ಇವರು ದುಡ್ಡು ತಗೋತಾರೆ, ಪಗಾರ ತಗೋತಾರೆ, ಮತ್ತೆ ಜನರಿಗೆ ಯಾಕೆ ಮಾಡ್ಕೊಡಲ್ಲ. ಸೊ ಇವತ್ತು ಬೇರೆದವ್ರಿಗೆ ಆಗಿದೆ, ನಮ್ಮಲ್ಲಿ ಮಕ್ಕಳಿಗೆ ಏನಾದ್ರು ರಾತ್ರಿ ತೊಂದರೆ ಆಗಲ್ಲ, ನಾವು ಸರ್ಕಾರಿ ಹಾಸ್ಪಿಟಲ್ ಚಿಕಿತ್ಸೆ ಕೊಡ್ತಾರ. ಜನ ಇದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಏನಾಗಿದೆ ಇದ್ರ ಬಗ್ಗೆ, ಯಾಕೆ ಇವ್ರು ಸರ್ಕಾರಿ ಸಂಬಳ ತಗೊಂಡು ಏನ್ ಕೆಲಸ ಮಾಡ್ಬೇಕಾಗಿತ್ತು ಆ ಕೆಲಸ ಯಾಕೆ ಮಾಡಕತ್ತಿಲ್ಲ. ಸೊ ಗೇಟ್ ತೆಗಿಯಂಗಿಲ್ಲ, ಚಾವಿ ತೆಗಿಯೋದಿಲ್ಲ, ಮಗು ಹೊರಗೆ ನಿಂತೆ ಹೇಳ್ತಾರೆ, ಮಗು ಟಚ್ ಕೂಡ ಮಾಡಿಲ್ಲ, ಮಗು ಹಿಡಿದು ನೋಡಿಲ್ಲ ಏನಾಗಿದೆ ಅಂತೇಳಿ. ಹೊರಗಿನ ಹೊರಗೆ ಏನು ನಂದಗಡ್ ತಗೊಂಡು ಹೋಗ್ಬಿಟ್ರಿ, ಎಷ್ಟು ಕಿಲೋಮೀಟರ್ ಚೆಕ್ ಮಾಡಿಲ್ಲ ಅಂದ್ರೆ ಮತ್ತೆ ನನ್ನ ಸರ್ಕಾರಿ ದವಾಖಾನೆ ಇದ್ದು ಏನು ಉಪಯೋಗ ಆಗತ್ತೆ? ಸರ್ಕಾರಿ ದವಾಖಾನೆ ಇದ್ದು ಏನು ಉಪಯೋಗ ಇಲ್ಲ. ಸೊ ಹಿಂಗಾಗಿ ಇದು ಸಂಬಂಧಪಟ್ಟಂತ ಒಂದು PH ಸರ್ ಆಗಿರ್ಬೋದು, ಸೊ ಮೇಲ್ ಡಾಕ್ಟರ್ ಯಾರೇ ಇರಲಿ, ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟಂಗ ಅವ್ರು ಯಾರು ಅವತ್ತಿನ ನೈಟ್ ಡ್ಯೂಟಿ ಒಳಗಿದ್ರು ಅವ್ರನ್ನ ತಕ್ಷಣ ಸಸ್ಪೆಂಡ್